ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಆಮೇಲೆ ವಿಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪತ್ತೆ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಇದು ನಾವು ಬೀಚ್ ಕಡೆ ಹೊರಟಿದ್ದೀವಿ. ಸ್ಯಾಟರ್ಡೇ ಇವತ್ತು, ಶನಿವಾರ. ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬೀಚಿಗೆ. ಆಟೋ ಮೇಲೆ ಹೋಗ್ತಾ ಇದ್ದೀವಿ. ಸಂಡೇ ಅಮ್ಮ ಊರಿಗೆ ಹೋಗ್ತಾರೆ. ಅದಕ್ಕೆ ಸ್ಯಾಟರ್ಡೇನೇ ನಾವು ಸಂಜೆ ಟೈಮಿಗೆ ಸ್ವಲ್ಪ ಬೀಚ್ ಕಡೆ ಹೋಗಿದ್ವಿ. ಮಕ್ಕಳು ಜೋಳ ಬೇಕು ಅಂತ ಹೇಳಿದ್ರು. ಅವರಿಗೆ ಜೋಳವನ್ನು ಕೊಡಿಸಿದ್ದೀವಿ. ಜೋಳ ಅಂದರೆ ತುಂಬ ಇಷ್ಟ ಮಾಡ್ಕೊಂಡು ತಿಂತಾರೆ ಇಬ್ಬರು. ಆಮೇಲೆ ಪಾನಿಪುರಿ ಮತ್ತು ಗೋಬಿಯನ್ನು ಪಾರ್ಸಲ್ ತೊಗೊಂಡು ಬಂದ್ವಿ ಮನೆಗೆ. ಅಲ್ಲಿ ತಿನ್ನಲಿಲ್ಲ ನಾವು, ತುಂಬ ಬಿಸಿ ಇರ್ತದಲ್ಲ, ತಿನ್ನಲಿಕ್ಕಾಗಲ್ಲ. ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಆಮೇಲೆ ಮನೇಲಿ ಪಾರ್ಸಲ್ ತಂದ್ಕೊಂಡಿದ್ವಿ. ಪಾರ್ಸಲ್ ತಂದ್ಕೊಂಡು ತಿಂತಾಯಿದ್ದೀವಿ. ಚೆನ್ನಾಗಿತ್ತು. ಆಮೇಲೆ ಇದು ರಾತ್ರಿಗೆ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಕಾಯ್ಲಿಕ್ಕೆ ಇಟ್ಟಿದ್ದೆ. ಕುಕ್ಕರನ್ನು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿದ್ದೀನಿ. ಒಂದೆರಡು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಮತ್ತು ಗರಂ ಮಸಾಲೆಗಳು, ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಆಮೇಲೆ ಏನೇನು ಇರ್ತದೆ ನೋಡಿ ಫ್ರೆಂಡ್ಸ್, ಅದೆಲ್ಲ ಹಾಕಿದ್ದೀನಿ. ಆಮೇಲೆ ಇದು ಕ್ಯಾರೆಟು ಮತ್ತು ಪೊಟ್ಯಾಟೋವನ್ನು ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಮೆಂತ್ಯ ಸೊಪ್ಪನ್ನು ಒಂದು ಮುಷ್ಟಿ ಆಗುವಷ್ಟು ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ, ಫ್ಲೇವರ್ ಚೆನ್ನಾಗಿ ಬಿಡ್ತದೆ. ಕಸ್ತೂರಿ ಮೇಥಿ ಇದ್ದರೆ ಹಾಕೋಬೋದು. ಕಸ್ತೂರಿ ಮೇಥಿ ಹಸಿದು ಇದ್ದರೂ ಅಡ್ಡಿಲ್ಲ, ಚೆನ್ನಾಗಿ ಬರ್ತದೆ. ನಾನು ಹಸಿದನ್ನೇ ಹಾಕಿದ್ದೀನಿ ಮೆಂತ್ಯ ಸೊಪ್ಪನ್ನು. ಟೊಮೆಟೊವನ್ನು ಇಲ್ಲಿ 2 ಕಟ್ ಮಾಡಿ ಹಾಕಿದ್ದೀನಿ. ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಸಣ್ಣ ಉರಿಯಲ್ಲಿ ಅದು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಬೀನ್ಸ್ ಮತ್ತು ಸ್ವಲ್ಪ ಇತ್ತು, ಬೀನ್ಸ್ ಹಾಕೋದನ್ನು ಮರೆತುಬಿಟ್ಟಿದ್ದೆ. ಬೀನ್ಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಏನೇನು ತರಕಾರಿ ಇದೆ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ಬೋದು. ನಾನು ಇಷ್ಟನ್ನು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಫ್ರೆಶ್ ಆಗಿ ಕಲ್ಲಲ್ಲಿ ಜಜ್ಜಿ ಹಾಕ್ತೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಖಾರದ ಪುಡಿ ಖಾರ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು ಅದನ್ನು ಒಂದು ಅರ್ಧ ಚಮಚ ಆಗೋಷ್ಟು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಸಾಲ ಪುಡಿಗಳು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ರೆಡ್ ಕಲರ್ ಬರ್ತದೆ. ಇಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿದ್ದೀನಿ.
ಹಸಿಮೆಣಸು ಒಂದೆರಡು ಮೂರು ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ. ವೆಜಿಟೇಬಲ್ ಬಿರಿಯಾನಿ ಸೂಪರಾಗಿ ಆಗ್ತದೆ ಇದು. ಇದಕ್ಕೆ ನಾನು 1.5 ಲೋಟ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ. 3 ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಫಸ್ಟಿಗೆ ನೀರನ್ನು ಹಾಕಿ ಕುದಿಸ್ಕೊತೀನಿ, ಆಮೇಲೆ ಅಕ್ಕಿಯನ್ನು ಹಾಕ್ತೀನಿ. ನೋಡಿ, ನೀರು ಕುದಿಯೋ ಟೈಮಿಗೆ ಅಕ್ಕಿಯನ್ನು ಹಾಕಿದ್ದೀನಿ. ಈಗ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಹಾಗೆ ನಾವು ಮುಚ್ಚಳ ಮುಚ್ಚಿಡಬಾರ್ದು. ಮಸಾಲೆ ತರಕಾರಿ ಎಲ್ಲ ಮೇಲ್ಗಡೆನೇ ಬಂದಿರ್ತದೆ. ಕುದೀತಾ ಇರುವಾಗ ನಾವು ಮುಚ್ಚಳ ಮುಚ್ಚಿ ಇಟ್ಟರೆ ಅದು ಎಲ್ಲ ಮಿಕ್ಸ್ ಆಗಿ ಬೇಯ್ತದೆ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ. ನೋಡಿ, ಈಗ ಕುದೀತಾ ಇರಬೇಕಾದ್ರೆ ಉಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿದೆ. ಈಗ ಅದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ. 1-2 ಸಿಟಿ ಆದರೆ ಸಾಕು. ನೋಡಿ, ಮೊಸರು ಬಜ್ಜಿ ಮಾಡಿದ್ದೀನಿ. ಮೊಸರು ಮತ್ತು ಹಸಿಮೆಣಸು ಮತ್ತು ಇದು ಒಣಮೆಣಸು ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಖಾರ ಆಗಲಿ ಅಂತ ಹಾಕಿದ್ದೀನಿ. ಖಾರದ ಮೆಣಸು ಹಾಕಿದ್ದೀನಿ. ಅದರಲ್ಲಿ ಇದು ಮೆಣಸಿನ್ಕಾಯಿ ನಂಚ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ನೋಡಿ, ರೆಡಿ ಆಯಿತು. ಸೂಪರಾಗಿತ್ತು ವೆಜಿಟೇಬಲ್ ಬಿರಿಯಾನಿ. ನನಗಂತೂ ತುಂಬ ಇಷ್ಟ ಇದು. ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿದೆ ಅಂತ ತಿಂದರು. ನಮ್ಮಮ್ಮನೂ ಚೆನ್ನಾಗಿದೆ ಅಂತ ಹೇಳಿದರು. ಈಗ ನನ್ನ ಹಸ್ಬೆಂಡ್ಗೆ ಬಡಿಸ್ಕೊಡ್ತಾಯಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದು ಬೆಳಿಗ್ಗೆ ತಿಂಡಿ. ಅದು ಬೆಳಗ್ಗೆನೂ ಇತ್ತು. ಅದು ನಾನು ಬೆಳಗ್ಗೆ ಅದನ್ನೇ ತಿಂದೆ. ಥ್ಯಾಂಕ್ ಯು ಫ್ರೆಂಡ್ಸ್.